ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಹೇಗಿತ್ತು ನಿನ್ನೆ ಎಪಿಸೋಡ್? ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತು ವೀಕೆಂಡ್, ಕಿಚ್ಚನ ಪಂಚಾಯಿತಿ ಮೇಲೆ ಸಾಕಷ್ಟು ನಿರೀಕ್ಷೆಗಳಂತೂ ಇದ್ದೇ ಇದೆ. ಕಾದು ನೋಡೋಣ ಕಿಚ್ಚ ಸುದೀಪ್ ಅವರು ಯಾರಿಗೆಲ್ಲ ಕ್ಲಾಸ್ ತಗೊಳ್ತಾರೆ ಅಂತ. ಆ್ಯಂಡ್ ಅದನ್ನು ಬಿಟ್ಟರೆ ನನಗೆ ನಿನ್ನೆ ಎಪಿಸೋಡ್ ಬಗ್ಗೆ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಕೇಳುವಂತಹ ಪ್ರಶ್ನೆನೇ ವ್ಯಾಲಿಡ್ ಅಲ್ಲ ಅಂತ ಅನಿಸುತ್ತೆ. ಯಾಕೆ ಗೊತ್ತಾ? ನೀವೆಲ್ಲ ಲೈವನ್ನು ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಎಪಿಸೋಡ್ನಲ್ಲಿ ತೋರಿಸದೇ ಇರುವಂತಹ ಬೇರೆದೇ ನರೇಟಿವ್, ಬೇರೆದೇ ವಿಷಯಗಳು ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಅದು ಲೈವ್ ನೋಡ್ತಾ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ. ಅಫ್ಕೋರ್ಸ್ ನಿನ್ನೆ ಎಪಿಸೋಡ್ ಅಂತ ಬರೋದಾದರೆ ಅಷ್ಟೇನು ಇಂಟ್ರೆಸ್ಟಿಂಗ್ ವಿಷಯ ಎಲ್ಲ ಏನೂ ನಡೆದಿಲ್ಲ ಆ್ಯಕ್ಚುಲಿ. ಮತ್ತು ನಮ್ಮ ಮಂಜು ಅವರು ಅನ್ನದ ವಿಷಯಕ್ಕೆ ಮಾಡಿದಂತಹ ಡ್ರಾಮಾ ನೋಡಿ ನನಗೆ ನಗಬೇಕೋ ಅಳಬೇಕೋ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಈ ವಿಷಯಕ್ಕೆ ನಾನು ಬರ್ತೀನಿ ಆಮೇಲೆ. ಬಟ್ ಅದಕ್ಕೂ ಮೊದಲು ಅದು ಯಾಕೋ ಗೊತ್ತಿಲ್ಲ, ಈ ಗೆಸ್ಟ್ಗಳು ಏನೆಲ್ಲ ಬಂದಿದ್ರಲ್ಲ ಲಾಸ್ಟ್ ಸೀಸನಲ್ಲಿ ಅವರುಗಳು ಸಂಪಾದನೆ ಮಾಡಿದಂತಹ ಗೌರವ ಎಲ್ಲ ಈ ಒಂದೇ ವಾರದಲ್ಲಿ ಕಳ್ಕೊಂಡ್ರು ಅಂತ ನನಗೆ ಅನ್ನಿಸ್ತು. ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಫ್ಕೋರ್ಸ್ ಮೋಕ್ಷಿತಾ ಅವರು ಶೀಸ್ ಎನ್ ಎಕ್ಸೆಪ್ಷನ್. ಅವರು ನಿಜವಾದ ಅರ್ಥದಲ್ಲಿ ಗೆಸ್ಟ್ ಥರನೇ ಇದ್ದರು. ಮನೆಯವರ ಮೇಲೆ ಡಾಮಿನೇಟ್ ಮಾಡೋದಕ್ಕೆ ಹೋಗಲಿಲ್ಲ. ಎಲ್ಲರ ಜೊತೆಗೆ ಚೆನ್ನಾಗಿ ಬೆರೆತರು. ಮಾಡೋರ ಜೊತೆಗೆ ಸೇರಿಕೊಂಡು ಹಾಡೆಲ್ಲ ಹೇಳಿದರು. ಅದು ಜಿಯೋ ಹಾಟ್ಸ್ಟಾರಲ್ಲಿ ಸಿಗುತ್ತೆ, ಜೊತೆಗೆ ಲೈವಲ್ಲಿ ಕೂಡ ನಿಮಗೆ ಸಿಗುತ್ತೆ. ಒಬ್ಬೊಬ್ಬ ಕಂಟೆಸ್ಟೆಂಟ್ ಆಟದಲ್ಲಿರುವಂತಹ ಪಾಸಿಟಿವ್ಸ್ ಬಗ್ಗೆ ಮೋಕ್ಷಿತ್ ಅವರು ಅಪ್ರಿಷಿಯೇಟ್ ಮಾಡಿ ಮಾತಾಡಿದ್ದಾರೆ. ಇನ್ಫ್ಯಾಕ್ಟ್ ಅದ್ರ ಜೊತೆಗೆ ಬಿಗ್ ಬಾಸ್ ಕೊಟ್ಟಂತಹ ಆ BB ಪ್ಯಾಲೇಸ್ ಟಾಸ್ಕಲ್ಲಿ ಒಬ್ಬ ಅತಿಥಿಯಾಗಿ ಮನೆಯಲ್ಲಿದ್ದವರಿಂದ ಪ್ರೀತಿ ವಿಶ್ವಾಸದಿಂದ ಮಾಡಿಸ್ಕೊಂಡು ಆ್ಯಕ್ಚುಲಿ ತುಂಬ ಚೆನ್ನಾಗೇ ಇದ್ದರು ಅವರು ಆ್ಯಕ್ಚುಲಿ. ಸೊ ಬಹಳ ಡಿಗ್ನಿಫೈಡ್ ಆದಂತಹ ಒಬ್ಬ ಒಳ್ಳೆ ಗೆಸ್ಟ್ ಆಗಿ ಅವರು ಇವತ್ತು ಈ ವಾರದಲ್ಲಿ ಕಾಣಿಸ್ಕೊಂಡ್ರು. ಅವರ ಮೇಲಿದ್ದಂತಹ ಒಂದು ಗೌರವ ಕೂಡ ನಿಜವಾಗ್ಲೂ ಜಾಸ್ತಿ ಆಯಿತು. ಅಪಾರ್ಟ್ ಫ್ರಮ್ ದ್ಯಾಟ್, ನಿನ್ನೆ BB ಪ್ಯಾಲೇಸ್ ಅನ್ನುವಂತಹ ಟಾಸ್ಕ್ ಎಲ್ಲ ಮುಗೀತು. ಎಲ್ಲರೂ ನಾರ್ಮಲ್ ಆಗಿ ಚೆನ್ನಾಗಿದ್ದರು. ಒಂದೆರಡು ಫನ್ ಟಾಸ್ಕ್ ಕೂಡ ಆಯ್ತಲ್ಲಿ. ನಿವಿಯಾ ಟಾಸ್ಕ್ ಒಂದು ಮತ್ತು ಸೀಸನ್ 11 ವರ್ಸಸ್ 12 ಅದೆಲ್ಲ ಟಾಸ್ಕ್ ಎಲ್ಲ ಆಯಿತು. ಲಕ್ಸುರಿ ವಿಚಾರಕ್ಕೆ ಅಂತ ಬಂದಾಗ ಧ್ರುವಂತು, ಧನುಷ್ ಮತ್ತು ಸೂರಜ್ ನಡುವೆ ಸ್ವಲ್ಪ ಜಗಳ ಎಲ್ಲ ಆಯಿತು. ಸ್ಪಂದನ ಅವ್ರಿಗೂ ಸ್ವಲ್ಪ ಮಾತಿನ ಚಕಮಕಿ ಆಯಿತು. ಸೊ ಈ ಜಗಳದ ವಿಷಯದ ಬಗ್ಗೆ ಮಾತಾಡೋಕ್ಕೆ ನನಗೇನು ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ಅದ್ರ ಬಗ್ಗೆ ಮಾತಾಡಿ ಏನೂ ಸುಖ ಇಲ್ಲ. ಎಲ್ಲೋ ಒಂದು ಕಡೆ ಯಾಕೆಂದರೆ ವೀಕೆಂಡ್ ಆಗುವಾಗ ಧ್ರುವಂತವರು ಬೇಕು ಅಂತ ಇದೆಲ್ಲ ಮಾಡ್ತಾರೇನೋ ಅಂತ ಅನಿಸ್ಬಿಡುತ್ತೆ. ಸೊ ಅದನ್ನು ಬಿಟ್ಟರೆ ಗಿಲ್ಲಿನ ಗೆಸ್ಟ್ಗಳೆಲ್ಲ ಸೇರಿಕೊಂಡು ಯಾವ್ಯಾವ ರೀತಿ ಕಾಲು ಎಳ್ಕೊಂಡು ಕ್ವಾಟ್ಲೆ ಕೊಡಬೇಕು, ಮಜಾ ಮಾಡಬೇಕು, ಎಲ್ಲ ಥರನೂ ಮಾಡ್ತಾಯಿದ್ರು. ಗಿಲ್ಲಿ ಅದನ್ನೆಲ್ಲ ತುಂಬ ನಾರ್ಮಲ್ ಆಗೇ ತೊಗೊಂಡ್ರು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ. ಬಟ್ ಆದರೆ ಅಷ್ಟಕ್ಕೆ ನಿಲ್ತಾ ಇಲ್ಲ. ಮಂಜು ಅವ್ರು ಏನು ಮಾಡಿದ್ರು, ಗಿಲ್ಲಿ ಬ್ಯಾಗಲ್ಲಿರುವಂತಹ ಬಟ್ಟೆನೆಲ್ಲ ಹೊರಗಡೆ ತೆಗೆದು ಹಾಕಿ ಇದ್ಯಾಕೆ ಹಾಕಿಲ್ಲ, ಅದ್ಯಾಕೆ ಹಾಕಿಲ್ಲ ಅಂತ ಇರಿಟೇಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಮಡಚಿಟ್ಟಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಎಲ್ಲ ಹಾಳು ಮಾಡಿದ್ರು. ಆಗ ರಘು ಕೂಡ ಅಲ್ಲಿ ಎಂಟ್ರಾದರು. ಜೊತೆಗೆ ಗಿಲ್ಲಿ ಬಡವ ಅಲ್ಲ ಅದು ಇದು ಅಂತ ಮಂಜು ಅವ್ರು ಹೇಳೋಕ್ಕೆ ಶುರು ಮಾಡಿದ್ರು. ಒಂದು ಹಂತದಲ್ಲಿ ಮಾತಿಗೆ ಮಾತು ಬೆಳೆದು ರಘು ಮತ್ತು ಗಿಲ್ಲಿ ಬಟ್ಟೆ ಎಲ್ಲ ತೆಗೆದು ಎಸೆಯೋಕ್ಕೆ ಶುರು ಮಾಡಿದ್ರು ರಘು ಅವರು ಆ್ಯಕ್ಚುಲಿ. ಸೊ ಒಟ್ಟಿನಲ್ಲಿ ಮಂಜುಯಿಂದ ಈ ಥರದ್ದೆಲ್ಲ ಅವಾಂತರ ಆಯಿತು. ರಘುವ್ರ ತಲೆಯಲ್ಲೇನೋ ಅಂದರೆ ನಮ್ಮ ಗಿಲ್ಲಿ ಪಾಪ ಲೈಕಂದರೆ ಯಾವುದ್ಯಾವುದೋ ಬಟ್ಟೆ ಹಾಕ್ಕೊಂಡಿರ್ತಾರೆ ಬನ್ನಿನೆಲ್ಲ, ಸ್ವಲ್ಪ ಒಳ್ಳೆ ಬಟ್ಟೆ ಹಾಕೊಳ್ಳಿ ಅಂತ ಅಷ್ಟೇ. ಬಟ್ ಮಂಜು ತಲೆಯಲ್ಲಿ ಅದಿರಲಿಲ್ಲ. ಇವನು ಬಡವ ಅಲ್ಲ ಅದು ಇದು ಅಂತ ತೋರಿಸುವಂತಹ ಪ್ರಯತ್ನ. ಅಲ್ಲ, ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ. ಗಿಲ್ಲಿ ಯಾವತ್ತಾದರೂ ನಾನು ಬಡವ, ನನ್ನ ಹತ್ರ ಬಟ್ಟೆ ಇಲ್ಲ ಅಂತ ಯಾವತ್ತಾದರೂ ಹೇಳ್ಕೊಂಡಿದ್ದಾರಾ? ಅಥವಾ ಹೊರಗಡೆ ಏನಾದರೂ ಜನಗಳು ಅವ್ರ ಮೇಲೆ ಏನೋ ಸಿಂಪತಿ ಮೇಲೆ ಓಟ್ ಹಾಕ್ತಾ ಇದ್ದಾರಾ ಬಡವ ಅಂತ? ಇಲ್ವಲ್ಲ. ಗಿಲ್ಲಿ ಅವರು ಅವರಿಗೆ ಕಂಫರ್ಟಬಲ್ ಆಗಿರುವಂತಹ ಬಟ್ಟೆನ ಅವ್ರು ಹಾಕ್ಕೊಂಡಿರ್ತಾರೆ ಅಷ್ಟೇ. ಅದು ಅವ್ರ ಇಷ್ಟ ಅಲ್ವಾ. ಅದು ಬಿಟ್ಟು ಈಗ ಮಂಜು ಬಟ್ಟೆ ಎಲ್ಲ ತೆರೆದು ಹೊರಗೆ ಹಾಕಿದ್ರು. ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ಗಿಲ್ಲಿ ಅವರು ಆ್ಯಕ್ಚುಲಿ ಪೇಷನ್ಸ್ನ ಕಳ್ಕೊಳ್ಳಿಲ್ಲ. ಗೆಸ್ಟ್ ಅಂತ ಸುಮ್ಮನೆ ಇದ್ದರು. ಅದಾದಮೇಲೆ ನೋಡಿ, ರಾತ್ರಿ ಊಟದ ಟೈಮಲ್ಲಿ ನಿನ್ನೆ ನೀವು ಏನೇನು ಎಪಿಸೋಡಲ್ಲಿ ಅಂದರೆ ಗಿಲ್ಲಿ ಬೇರೆಯವ್ರ ತಟ್ಟೆಗೆ ನಾನು ಕೈ ಹಾಕಿಲ್ಲ ಅಂತೆಲ್ಲ ಮಾತಾಡಿದಾರಲ್ವ ಮಂಜೂರ ಜೊತೆಗೆ, ಆವಾಗಲೇ ತಾನೇ ಮಂಜೂರು ಟ್ರಿಗರ್ ಆಗಿದ್ದು. ಅದಕ್ಕಿಂತ ಮೊದಲು ತ್ರಿವಿಕ್ರಮ್, ಮಂಜು ಗಿಲ್ಲಿಗೂ ಕೂಡ ಸಿಕ್ಕಾಬಟ್ಟೆ ಕಾಲು ಎಳಿತಾಯಿದ್ರು. ಗಿಲ್ಲಿ ಅವರು ಆ್ಯಕ್ಚುಲಿ ಕಾವ್ಯಾಗೆ 2 ಮೊಟ್ಟೆ ಕೊಡಿ ಅಂತ ಕೇಳಿದಾಗ, ಈ ಥರ ಬಾಳೋದು ಒಂದು ಜನ್ಮ ಏನ್ರಿ, ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ತ್ರಿವಿಕ್ರಮ್ ಹೇಳಿದ್ರು. ಒಂದು ಹುಡುಗಿ ಹತ್ರ ಮೊಟ್ಟೆ ತಗೊಳ್ಳೋದ ಅಂದರು. ದಾಲ್ ಕೇಳ್ತಾರೆ ಇನ್ಫ್ಯಾಕ್ಟ್ ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಗಿಲ್ಲಿಯವರು. ಆಗಲೂ ಕೂಡ ಅಯ್ಯೋ ಈ ಥರ ಜೀವನ ನಾವು ಮಾಡಿಲ್ಲ ಅಂತೆಲ್ಲ ಸ್ವಲ್ಪ ಸಿಕ್ಕಾಬಟ್ಟೆ ಕಾಲು ಎಳೆಯಕ್ಕೆ ಶುರು ಮಾಡಿದ್ರು. ಆ್ಯಕ್ಚುಲಿ ಇದೆಲ್ಲ ತಮಾಷೆಗೇ ಹೇಳಿದ್ದು ಮಂಜು ಮತ್ತು ತ್ರಿವಿಕ್ರಮ್. ಅದೆಲ್ಲ ಲೈವಲ್ಲಿದೆ, ಬಟ್ ಎಪಿಸೋಡಲ್ಲಿ ಇಲ್ಲ. ಆದರೆ ಗಿಲ್ಲಿ ಕೌಂಟರ್ ಕೊಟ್ಟಿದ್ದು ಮಾತ್ರ ಆ್ಯಕ್ಚುಲಿ ಎಪಿಸೋಡಲ್ಲಿದೆ. ಅದು ಯಾಕೋ ಗೊತ್ತಿಲ್ಲ, ಗಿಲ್ಲಿ ಕೌಂಟ್ರ್ ಕೊಟ್ಟಾಗ ಮಾತ್ರ ಅವರಿಬ್ಬರು ಟ್ರಿಗರ್ ಆದರು. ವಾಟ್ ಎ ಲಾಜಿಕ್. ಆಮೇಲೆ ಶುರುವಾಯ್ತು ನೋಡಿ ಡ್ರಾಮಾ. ಅನ್ನದ ವಿಷಯದ ಬಗ್ಗೆ ಕಾಮಿಡಿ ಮಾಡಬೇಡ, ಅನ್ನಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದೀವಿ ಅದು ಇದು ಅಂತ ಮಂಜು ಅವರು ಸಿಕ್ಕಾಬಟ್ಟೆ ಡ್ರಾಮಾ ಮಾಡಿದ್ರು. ಫಸ್ಟ್ಲಿ ಅಲ್ಲಿ ಅಷ್ಟೆಲ್ಲ ಎಮೋಷನಲ್ ಆಗಿ ಆ ವಿಷಯದ ಬಗ್ಗೆ ಎಸ್ಕಲೇಟ್ ಮಾಡುವಂಥದ್ದು ಏನೂ ಇರಲೇ ಇಲ್ಲ. ಅಲ್ಲಿ ಅನ್ನೋದು ವಿಷಯ ಅನ್ನೋದಕ್ಕಿಂತ ನಾವು ಬೇಕಿದ್ರೆ ಗಿಲ್ಲಿಗೆ ಎಷ್ಟು ಬೇಕಾದರೂ ಟಾಂಗ್ ಕೊಡ್ಬೋದು, ಪಂಚಸ್ ಹೇಳ್ಬೋದು, ನಾವು ಎಷ್ಟು ಬೇಕಾದರೂ ಕಾಲೆಳಿಬೋದು. ಬಟ್ ಗಿಲ್ಲಿ ಮಾತ್ರ ವಾಪಸ್ ಕೊಡಬಾರ್ದು ಅನ್ನುವಂತಹ ಈಗೋ ಮಾತ್ರ ಕಾಣ್ತಾ ಇತ್ತು ಅಷ್ಟೇ ಅಲ್ಲಿ. ತ್ರಿವಿಕ್ರಮ್ ಅವ್ರಿಗೆ ಮತ್ತು ಮಂಜು ಅವ್ರಿಗೆ.
ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅಲ್ಲಿ. ಸೊ ಅಷ್ಟಕ್ಕೆ ನಿಲ್ಲಿಲ್ಲ ಮಂಜು ಅವ್ರದ್ದು, ಮನೇಲಿ ಇರೋರ ಹತ್ರ ಮಾತಾಡೋದು ಮತ್ತು ಕೂತ್ಕೊಂಡು. ಅದು ತಪ್ಪು ಅಂತ ನಿಮ್ಗೆ ಅನ್ಸಲ್ವಾ? ಅನ್ನೋದು ಬಗ್ಗೆ ಹಂಗೆ ಮಾತಾಡೋದಲ್ಲ ಅವನು, ಅದೆಲ್ಲ ನಿಮಗೆ ಕಾಮಿಡಿ ಅನ್ಸುತ್ತಾ ಅದು ಇದು ಅಂತ ಕೇಳೋದು. ಅಲ್ಲಿ ರಘು ಬೇರೆ ಆ ಟೈಮಲ್ಲಿ ಇಲ್ಲ ಬಿಡಿ ಅದು ಕಾಮಿಡಿನೇ ಇಲ್ಲ ಅಂತ ಒಪ್ಕೊಂಡ್ರು. ಸೊ ಈ ಥರದೆಲ್ಲ ಆಯಿತು. ಜೊತೆಗೆ ನಮ್ಮ ಕ್ಯಾಪ್ಟನ್ ಧನುಷ್ ಬೇರೆ ಏನು ಮಾಡಿದ್ರು, ಗಿಲ್ಲಿ ಹತ್ರನೇ ನೀನು ಸಾರಿ ಕೇಳಿಬಿಡು ಒಂದ್ಸಲ, ನೀನು ದೊಡ್ಡವನಾಗ್ತೀಯ ಹಾಗೆ ಹಿಂಗೆ ಅಂತೆಲ್ಲ ಕನ್ವಿನ್ಸ್ ಮಾಡೋಕ್ಕೆ ಬಂದರು. ಇಂಥದ್ದೆಲ್ಲ ಆಯಿತು. ಅಲ್ಲ, ನನಗೆ ಒಂದು ಅರ್ಥ ಆಗಲ್ಲ, ಈ ಧನುಷ್ ಅವರು ಆ್ಯಕ್ಚುಲಿ ಅವ್ರಿಗೆ ಏನು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಗೊತ್ತಿಲ್ಲ. ತ್ರಿವಿಕ್ರಮ್ ಮತ್ತು ಮಂಜು ಅವರೆಲ್ಲ ಮಾತಾಡುವಾಗ ಇವ್ರು ಕಿವಿ ಕೆಲಸ ಮಾಡ್ತಿರ್ಲಿಲ್ವಾ? ಈ ಥರ ಸೆಲೆಕ್ಟಿವ್ ಹಿಯರಿಂಗ್ ಯಾಕೆ ಅವ್ರು ಮಾಡ್ತಾರೆ ಅರ್ಥ ಆಗಲ್ಲ. ಹೋಗಲಿ ಅಂತ ಗಿಲ್ಲಿ ಸಾರಿ ಕೇಳೋದಕ್ಕೆ ಹೋದಾಗಲೂ ಕೂಡ ಮಂಜು ಅವರು ಮತ್ತೊಂದು ಸಲ ಡ್ರಾಮಾ ಮಾಡೋಕ್ಕೆ ಶುರು ಮಾಡಿದ್ರು. ಅಯ್ಯೋ ಬೇಡಪ್ಪ ಹಾಗೆ ಹಿಂಗೆ ಅಂತೆಲ್ಲ. ಇದೆಲ್ಲ ಅವಶ್ಯಕತೆ ಐತಾ? ಒಟ್ಟಿನಲ್ಲಿ ಏನಂತಂದರೆ, ಈ ಗೆಸ್ಟ್ಗಳು ಗಿಲ್ಲಿನ ಬೇಕು ಅಂತಲೇ ಕುಗ್ಗಿಸೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಈ ವಾರ ಅನ್ನೋ ಥರ ಆ್ಯಕ್ಚುಲಿ ನಿಜವಾಗ್ಲೂ ತುಂಬ ಗಟ್ಟಿಯಾಗಿ ಅನ್ನಿಸ್ತಪ್ಪ. ನಿಮಗೂ ಹಾಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಎಂತ ಗೊತ್ತಾ, ಒಂದು ವಿಷಯ ಇವರೆಲ್ಲ ಅರ್ಥ ಮಾಡ್ಕೋಬೇಕು ಗೆಸ್ಟ್ಗಳು, ನೀವು ಯಾರನ್ನು ಬೇಕಾದರೂ ಬೀಳ್ಸೋದಕ್ಕೆ ಟ್ರೈ ಮಾಡಬಹುದು, ಬಟ್ ಗಿಲ್ಲಿನ ಬೀಳ್ಸೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಹೀ ಈಸ್ ಅ ರೇರ್ ಬ್ರೀಡ್ ಬಿಗ್ ಬಾಸ್ ಶೋ ಹ್ಯಾಸ್ ಎವರ್ ಕಮ್ ಅಕ್ರಾಸ್. ಗೆಸ್ಟ್ಗಳು ಅನ್ನೋ ಕಾರಣಕ್ಕೆ ಗಿಲ್ಲಿ ಸುಮ್ಮನಿದ್ರು ಅಷ್ಟೇ. ಈಗ ಹೊರಗಡೆ ಬಂದು ಜನಗಳಿಗೆ, ನೀವು ಗೆಸ್ಟ್ಗಳು ಏನೆಲ್ಲ ಬಂದಿದ್ರಲ್ಲ, ಆ್ಯಕ್ಚುಲಿ ಹೊರಗೆ ಬಂದು ನಿಮಗೆ ಜನಗಳು ಯಾವ ರೀತಿ ನಿಮ್ಮ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಗೊತ್ತಾದಾಗ ಗಿಲ್ಲಿದು ಕರಾಮತ್ ಏನು ಅಂತ ನಿಮಗೆಲ್ಲ ಅರ್ಥ ಆಗುತ್ತೆ. ಆ್ಯಂಡ್ ಅದೇನೋ ಗೊತ್ತಿಲ್ಲ, ಈ ಸೀಸನ್ ಶುರುವಾದಾಗಲಿಂದ ನೀವು ಅಕಸ್ಮಾತ್ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದಿದ್ರೆ ನಿಮಗೆ ಒಂದು ಪ್ಯಾಟ್ರನ್ ಕಾಣಿಸಿರುತ್ತೆ. ಗಿಲ್ಲಿ ಜೊತೆಗೆ ಸ್ನೇಹ ಇಟ್ಕೊಂಡವರ ಮೇಲೆ ಜನಗಳ ಪ್ರೀತಿ ಕೂಡ ಅದೇ ಮ್ಯಾಗ್ನಿಟ್ಯೂಡಲ್ಲಿ ಇರುತ್ತೆ. ಗಿಲ್ಲಿ ಜೊತೆ ಕಿರಿಕಾಯ್ತಾ, ಅಕಸ್ಮಾತ್ ಆಯಿತು ಅಂತಲೇ ಇಟ್ಕೊಳ್ಳಿ, ಹೊರಗಡೆ ನಿಮ್ಮ ಗ್ರಾಫ್ ಕೂಡ ಹಾಗೆ ಇಳಿದೋಗಿರುತ್ತೆ. ಅಷ್ಟೆಲ್ಲ ಯಾಕಪ್ಪ, ಮನೆ ಒಳಗಡೆ ಗಿಲ್ಲಿ ಅಶ್ವಿನಿ ಇಬ್ರಿಗೂ ಆಗಲ್ಲ ಗೊತ್ತಲ್ವಾ? ಆದರೆ ಇದೇ ಅಶ್ವಿನಿ ಮತ್ತು ಗಿಲ್ಲಿ ಕಾಲೇಜ್ ಟಾಸ್ಕಲ್ಲಿ ಡ್ಯಾನ್ಸ್ ಮಾಡಿದಾಗ ಅದೆಷ್ಟು ವೈರಲ್ ಆಯಿತು, ಅಶ್ವಿನಿ ಅವರಿಗೆ ಎಷ್ಟು ಪಾಸಿಟಿವ್ ಆಯಿತು. ಇನ್ಫ್ಯಾಕ್ಟ್ ಅಶ್ವಿನಿ ಗಿಲ್ಲಿ ಜೋಡಿನೂ ಕೂಡ ಜನ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಇವರಿಬ್ಬರು ಜೋಡಿನೂ ಒಂಥರ ಚೆನ್ನಾಗಿದೆ ಅಂತ. ಇವರಿಬ್ಬರು ಸೇರಿಕೊಂಡ್ರೆ ಬೇರೆ ಎಲ್ಲರೂ ಡಮ್ಮಿ ಅನ್ನೋಕ್ಕೆ ಶುರು ಮಾಡಿದ್ರು. ಅಷ್ಟೇ ಯಾಕೆ, ಈ ವಾರ ಅಶ್ವಿನಿ ಗಿಲ್ಲಿ ಪರ ನಿಲ್ಲೋದು ನೋಡಿ ಹೊರಗಡೆ ಅಶ್ವಿನಿ ಅವರಿಗೆ ಪಾಸಿಟಿವ್ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿ ನಿನ್ನೆ ಜಸ್ಟ್ ಧ್ರುವಂತ್ ಅವರು ಗಿಲ್ಲಿಗೆ, ನೀನು ಎದುರೆದುರೇ ಎಲ್ರಿಗೂ ಹೇಳ್ತೀಯಾ, ಆ ಕೆಪಾಸಿಟಿ ನಿಂಗೆ ಇರೋದು, ಬೇಜಾರು ಮಾಡ್ಕೊಳ್ಬೇಕು ಬೇಡ ಅಂತ ಒಂದೇ ಒಂದು ಮಾತು ಹೇಳಿದಷ್ಟೇ. ಧ್ರುವಂತ್ ಬಗ್ಗೆ ಯಾವುದೇ ಒಪಿನಿಯನ್ ಇಲ್ಲದೆ ಇರೋರು ಕೂಡ ಈಗ ಧ್ರುವಂತ್ನ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಕೆಲವರು. ಸೊ ಇಷ್ಟೆಲ್ಲ ಆಗುತ್ತೆ ಅಂತಂದರೆ ಗಿಲ್ಲಿ ಆರ ಹೇಗಿರಬಹುದು ಅಂತ ಯೋಚನೆ ಮಾಡಿ. ಒಟ್ಟಿನಲ್ಲಿ ಗಿಲ್ಲಿ ಬಿಗ್ ಬಾಸ್ ಶೋಗೆ ಬಂದಿರುವಂತಹ ರೇರ್ ಟ್ಯಾಲೆಂಟ್. ಈ ಟ್ಯಾಲೆಂಟ್ನ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗೋದು ಅಷ್ಟೇ. ಇಷ್ಟು ಹೇಳಬೇಕು ಅಂತ ನನಗೆ ಅನ್ನಿಸ್ತು. ಇವತ್ತು ಕಿಚ್ಚ ಸುದೀಪ್ ಅವರ ವೀಕೆಂಡ್ ಪಂಚಾಯಿತಿ ಇದೆ. ಸೊ ಪ್ರೋಮೋ ಕೂಡ ಬೆಳಗ್ಗೆ ರಿಲೀಸ್ ಆಗಿದೆ. ಸೊ ಯಾರಿಗೆ ಅಂದರೆ ನ್ಯಾಯ ಸಿಗುತ್ತೆ, ಯಾರಿಗೆ ಕ್ಲಾಸ್ ತಗೊಳ್ತಾರೆ ಸುದೀಪ್ ಅವರು ಅನ್ನುವಂತಹ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಕಿಚ್ಚ ಸುದೀಪ್ ಅವರ ಒಂದು ಈ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವುದೆಲ್ಲ ವಿಷಯಕ್ಕೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಬೇಕು, ಯಾವುದೆಲ್ಲ ವಿಷಯವನ್ನು ಅವರು ಟಚ್ ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಕಿಚ್ಚನ ಚಪ್ಪಾಳೆ ಈ ವಾರ ಯಾರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಡಿಬೇಟ್ ಎಲ್ಲ ಈಗಾಗಲೇ ಆಗ್ತಾ ಇದೆ. ಆ ಚಪ್ಪಾಳೆ ಯಾರಿಗೆ ಬರಬೇಕು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮಂಜು ಮತ್ತು ಬೇರೆ ಗೆಸ್ಟ್ಗಳ ವರ್ತನೆ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.